ಸುದ್ದಿಗೋಷ್ಠಿಗೆ ಆಗಮಿಸಿದ ಆತ್ಮೀಯ ಎಲ್ಲ ದೃಶ್ಯ ಮಾಧ್ಯಮ ಆತ್ಮೀಯರಿಗೆ SRK ಪ್ರತಿಷ್ಠಾನ ವತಿಯಿಂದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ವಿಜಯ ಮಾತಪ್ಪನು ಹಾಗೂ ಹಜರತ್ ಕಾರ್ಯವರನ್ನು ಮುಂದುವರಿಸಿರುವಂಥ SRK ಪ್ರತಿಷ್ಠಾನದಿಂದ ಇನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವಂಥ SRK ಪ್ರತಿಷ್ಠಾನ ಕೂಡ ಸ್ವಾಗತ ಮಾಡುತ್ತಾ 24ನೇ ದಿನದ SRK ಆಶ್ರಮದಲ್ಲಿ 24ನೇ ಪುಣ್ಯತಿಥಿಯವಾಗಿ 11 ಮತ್ತು 12 ಈ ತಾರೀಕಿನಲ್ಲಿ ಕಾರ್ಯಕ್ರಮ ಜರುಗಲಿದ್ದು 11ನೇ ತಾರೀಕು ಹುಣಗುಂದ ಬಸವ ಮಂಟಪ. ಇಲ್ಲಿ ಕಾರ್ಯಕ್ರಮ ಅಧಿವೇಶನಕ್ಕೆ ಗುರುಮಾನ್ ಸ್ವಾಮಿಗಳು ಡಾಕ್ಟರ್ ಗುರುಮಾನ್ ಸ್ವಾಮಿಗಳು ಇಲ್ಕಲ್ ಹಾಗೂ ಬಸವ ಮಾಂತ ಸ್ವಾಮಿಗಳು ಸಿರೂರು ಹಾಗೂ ಹಜರತ್ ಮುರ್ತುಜಾ ಖಾದ್ರಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವುದು. 11ನೇ ತಾರೀಕು SSLC ಮತ್ತು PUC ಪ್ರತಿಭಾ ಪುರಸ್ಕಾರ ಗೌರವ ಸನ್ಮಾನ ಇರಲಿದ್ದು. 12ನೇ ತಾರೀಕು ಅವರಿಗೆ ಪಂಚಪೀಠಾಧೀಶ್ವರ ಆದಂಥ ರಂಭಾಪುರಿ ಶ್ರೀಗಳು ಹಾಗೂ ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಕಾಶಿ ಪೀಠದವರು 5 ಮಂದಿ ಕೂಡ ಉಪಸ್ಥಿತರಿದ್ದರು. ಆ ಕಾರ್ಯಕ್ರಮಕ್ಕೆ ಹುಣಗುಂದ ಮತ್ತು ಇಲ್ಕಲ್ ತಾಲೂಕಿನ ಸಮಸ್ತ ಜನತೆಗೆ ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ, ಈ ಕಾರ್ಯಕ್ರಮದಲ್ಲಿ ತಾವು ಬಂದು SRK ಕಾಶ್ಯಪ್ಪನವರ ಪುಣ್ಯತಿಥಿಯಲ್ಲಿ ಪಾಲ್ಗೊಂಡು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು. ಹಾಗೆ ಅದೇ ರೀತಿ ಪಂಚಪೀಠಾಧೀಶ್ವರ ಆಶೀರ್ವಾದ ತೋದು ತಾವು ಪುನೀತರಾಗಬೇಕಂತಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಮ್ಮೆ ಹುಣಗುಂದ ಮತ್ತು ಇಲ್ಕಲ್ ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ 11 ಮತ್ತು 12 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಅಂತ ತಮ್ಮ ಮುಖಾಂತರ ಸುದ್ದಿಗೋಷ್ಠಿಯಲ್ಲಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ವತಿಯಿಂದ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ವಹಿಸ್ತಾ, ಜನಾನುರಾಗಿ ಹಾಗೂ ಮುತ್ಸದ್ದಿ ನಾಯಕ ಮಾಜಿ ಸಚಿವರಾಗಿರ್ತಕ್ಕಂಥ ಲಿಂಗೈಕ್ಯ SR ಕಾಶ್ಯಪ್ಪನವರ 24ನೇ ಪುಣ್ಯಸ್ಮರಣೆಯನ್ನು ದಿನಾಂಕ 12/7/2026 ಹಾವೇರಿಯಲ್ಲಿ ಜರಗಲಿದೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಜಗದ್ಗುರುಗಳಾಗಿರ್ತಕ್ಕಂಥ ಹೆಸರಾಂತ ಜಗದ್ಗುರುಗಳಾದಂಥ ಪಂಚಪೀಠಾಧೀಶ್ವರರು ಎಲ್ಲರೂ ಭಾಗಿಯಾಗಲಿದ್ದಾರೆ. ಇದರ ಜೊತೆಗೇ ಹರಗುರು ಚರಮೂರ್ತಿಗಳು ಮತ್ತು ಶಿವಾಚಾರ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಮುನ್ನಾ ದಿನ ಒಂದು ದಿವಸ ಮುಂಚಿತವಾಗಿ 11/7/2026 SSLCಯಲ್ಲಿ ಪ್ರಥಮ ಬಂದಿರತಕ್ಕಂಥ ಸುಮಾರು 85 ವಿದ್ಯಾರ್ಥಿಗಳು, ಅಂದರೆ ಹುಣಗುಂದ ಮತ್ತು ಇಲ್ಕಲ್ ಮತಕ್ಷೇತ್ರದ ಎಲ್ಲ ಹೈಸ್ಕೂಲ್ಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆತಕ್ಕಂಥ ಎಲ್ಲ ಪ್ರತಿಭಾನ್ವಿತರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಅವತ್ತೇ ಜರುಗಲಿದೆ 11/7/2026. ಹಾಗೆಯೇ PUC ದ್ವಿತೀಯ ವರ್ಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅವರಿಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ನೀಡತಕ್ಕಂಥ ಒಂದು ಕಾರ್ಯಕ್ರಮ ಜರುಗಲಿದೆ. ಸುಮಾರು 44 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕು ಅಂತಕ್ಕಂಥದ್ದನ್ನು ಈ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ನಮ್ಮ SR ಕಾಶ್ಯಪ್ಪನವರ ಅಭಿಮಾನಿ ಬಳಗ ಭಾಳ ದೊಡ್ಡದಿದೆ. ಅದರ ಜೊತೆಗೆ ವಿಜಯಾನಂದ ಕಾಶ್ಯಪ್ಪನವರ ಪರವಾಗಿ ಅವರೆಲ್ಲ ಅಭಿಮಾನಿಗಳಿಗೂ, ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಈ ಎರಡೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ಅವರಲ್ಲಿ ವಿನಂತಿಸಿಕೊಳ್ತಾ 16 ಜನ ಗೌರವ ಸತ್ಕಾರವನ್ನು ಮಾಡ್ತಾಯಿದ್ದೀವಿ. ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ದಿನಾಂಕ 11/7/2026 ಬಸವ ಮಂಟಪದಲ್ಲಿ ನಾವು ಜರುಗಿಸ್ಕೊಡ್ತಾ ಇದ್ದೀವಿ. ಆ ಒಂದು ಇದರಲ್ಲಿ ಡಾಕ್ಟರೇಟ್ ಪುರಸ್ಕೃತರಾಗಿರ್ತಕ್ಕಂಥ ಗುರು ಮಹಾಂತ ಸ್ವಾಮಿಗಳವರಿಗೆ ಸನ್ಮಾನ ಇದೆ. ಬಸವರಾಜ್ ಬಿಜಂತ್ರಿ ಅಮರಾವತಿ ಟಿ. ಚಿವಡೆಯ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು. ಶ್ರೀ ಡಾಕ್ಟರ್ ಪ್ರಶಾಂತ್ S. ಅಡರ್ಕಟ್ಟಿ ಇಳ್ಕಲ್ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನ ಸಾಧಕರು. ವಿರೂಪಾಕ್ಷಪ್ಪ ಗಾಯದ ಹನುಮಸಾಗರ PB ದುತ್ತೂರಿ ಟ್ರಸ್ಟ್ ಜೀವಮಾನ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರು. ಅನಂತ ಬಬಲೇಶ್ವರ್ ಹುಣಗುಂದ, ಇವರು ಕೂಡ PB ದುತ್ತೂರಿ ಪ್ರಶಸ್ತಿ ಪುರಸ್ಕೃತರು. ಸಂಗಣ್ಣ ME ಹುಣಗುಂದ, ಇವರು ಕೂಡ ಗೌರವ ಡಾಕ್ಟರೇಟನ್ನು ಪಡೆದಿರ್ತಕ್ಕಂಥವ್ರು. ಅದ್ರ ಜೊತೆಗೆ ಬಸವರಾಜ್ ಕಂದಕೂರು ಹುಣಗುಂದ, ಈ ವಿದ್ಯಾರ್ಥಿನಿ 625ಕ್ಕೆ 625
ಅಂಕವನ್ನು ಗಳಿಸಿರ್ತಕ್ಕಂಥ ಸೌಜನ್ಯ ಬಸವರಾಜ್ ಕಂದಕೂರು ಇವರಿಗೆ ಕೂಡ ಸತ್ಕಾರ ನಡೆಯಲಿದೆ. ಯಶವಂತ್ ಕುಮಾರ್ ಎಸ್ ಕೊಣಸಾಗರ್ ಇವರು ರಾಜ್ಯ ಪೊಲೀಸ್ DG ಹಾಗೂ IGP ಪದಕವನ್ನು ಪಡೆದಿರ್ತಕ್ಕಂಥವರು. ಇಲ್ಕಲ್ಲಿನ ಶ್ರೀಮತಿ BB ಜಾನ್ ಕಂದಗಲ್ಲಿ ಅವರು ತುತ್ತೂರ್ಗಿ ಟ್ರಸ್ಟ್ನಿಂದ ವಾರ್ಷಿಕ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಕುಸುಮಾ ಕಂದಗಲ್ಲಿ ಅವರು ಗೌರವ ವಾರ್ಷಿಕ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಹಾಗೆ ಚಂದ್ರಲಿಂಗಪ್ಪ ಬಸರಕೋಡ್ ಅಮೀನ್ಗಢ ಇವರು ಜಾನಪದ ಅಕಾಡೆಮಿ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಾರೆ. ಚಂದ್ರಕಾಂತ್ ಸರೋದೆ ಇವರು ಕೇಂದ್ರ ಲಲಿತ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು. ಸರೋಜಾ ಮುಂಡೇವಾಡಿ ಹುನಗುಂದ್ ಇವರು ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂಥವರು. ತಿರುಪತಿ ಚಲವಾದಿ ಹಿರೇಸಿಂಗನಗುತ್ತಿ ಇವರು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಕುಮಾರಿ ರೆಹಾನ್ ಅಬ್ದುಲ್ ಖಾದರ್ ಐನೂರ್ ಇವರು JEE ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಇದರ ಜೊತೆಗೆ ಸುಸ್ಮಿತಾ ಮಹಾಂತೇಶ್ ಕವಡಿಮಟ್ಟಿ ಇವರು NCC ಮತ್ತು ಕ್ರೀಡಾ ಸಾಧನೆಯಲ್ಲಿ ಅವರು ಉಷು ಅಂತಕ್ಕಂಥ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಇಷ್ಟು 16 ಜನ ಪುರಸ್ಕೃತರಿಗೆ ದಿನಾಂಕ 11/7/2023 26ರಂದು ಬಸವ ಮಂಟಪದಲ್ಲಿ ವಿಶೇಷ ಗೌರವ ಸತ್ಕಾರವನ್ನು ನೀಡಿ ನಾವು ಗೌರವಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿಷ್ಠಾನದಲ್ಲಿ ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೀನಿ. ಕಾಶಪ್ಪನವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಜೊತೆಗೆ ಈ ವಿದ್ಯಾರ್ಥಿಗಳ ಪಾಲಕರು, ಆ ವಿದ್ಯಾರ್ಥಿಗಳು ಕಲಿತಿರ್ತಕ್ಕಂಥ ಶಾಲೆ ಇರ್ತಕ್ಕಂಥ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕಂತ ತಿಳ್ಕೊಂಡು ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಶಾಸಕರ ಪರವಾಗಿ ನಾನು ಪ್ರತಿಷ್ಠಾನದ ಪರವಾಗಿ ತಮ್ಮ ವಿನಂತಿ ಮಾಡ್ತೀನಿ.